Hey guys, welcome back to new vlog. ಅಂಕಲ್ ಮೊಸರು ಕೊಡಿ ಅರ್ಧ ಲೀಟ್ರು. ಇದು ಬೂಂದಿ ಖಾರ ಇದೆಯಾ ಅಂಕಲ್? ಅದು ಒಂದು 100 ಗ್ರಾಮ್ ಕೊಡಿ. ಗೈಸ್, ಇವತ್ತು ನಮ್ಮ ಮನೇಲಿ ತಿಂಡಿ ಬಿಸಿಬೇಳೆ ಬಾತ್ ಮಾಡಿರು ನಮ್ಮಮ್ಮ. ಅದಕ್ಕೆ ಹೋಗಿ ಅಂಗಡಿಗೆ ಹೋಗಿ ಬೂಂದಿ ಖಾರ ತಗೋಬಾ ಅಂತ ಹೇಳಿದ್ರು. ಜೊತೆಗೆ ಹಂಗೆ ಅರ್ಧ ಲೀಟ್ರ್ ಮೊಸರು. ಹಿಡ್ಕಮ್ಮ, ಹೊಟ್ಟೆ ಬೇರೆ ಸಿಕ್ಕೈತೆ ನೋಡಿ. ಇದೇನಾ ಒಣಮೆಣಸಿನ್ಕಾಯಿ? ಗೈಸ್, ನಮ್ಮ ಮನೇಲಿ ಒಂದು ದೊಡ್ಡ ಲೈಟ್ ಐತೆ. ಇದು ನೋಡಿ ಹೆಂಗ್ ಕಾಣುತ್ತೆ ಅಂದ್ರೆ ಗುರು, ಫುಲ್ ಇಡೀ ಆಲೆ ಫುಲ್ ಬೆಳಕು. ನನಗೆ ಇದೇ ಲೈಟ್ ಹಾಕಕ್ಕೆ ಇಷ್ಟ, ಬಟ್ ಏನು ಮಾಡೋದು, ಕರೆಂಟ್ ಬಿಲ್ಲಿನ ಪ್ರಾಬ್ಲಮ್ಮು. ಹಾಗಂತ ಇವತ್ತು ನಮ್ಮಮ್ಮ ಒಂದು ನನ್ನ ಪ್ಯಾಂಟನ್ನು ತೊಳಿತಿದ್ರಂತೆ. ಅದರಲ್ಲಿ ಎಷ್ಟಮ್ಮ ದುಡ್ಡು ಸಿಕ್ಕಿದ್ದು? 1200 ಚಿಲ್ಲರೆ. 1200 ಚಿಲ್ಲರೆ ಅಲ್ಲ, ನನಗೆ ಗೊತ್ತಿಲ್ಲಪ್ಪ, ನಾನು ಅದು ಇಟ್ಕೊಂಡೇ ಇಲ್ಲ. ಮೋಸ್ಟ್ಲಿ ಅಮ್ಮ ಅದು ನಿನ್ನ ದುಡ್ಡೇ ಕಣಮ್ಮ. ಅವತ್ತು ಮೊನ್ನೆ ಅಲ್ಲಿ ಮಳಲಿಗೆ ಹೋದಾಗ ಅದು ನನಗೂ ಕೊಟ್ಟಿಲ್ಲ ನೀನು, ಮತ್ತು ನೀನು ಬೇರೆದಕ್ಕೆ ಬಳಸೂ ಇಲ್ಲ. ಅಲ್ಲಿಗೆ ನಿನ್ನ ಹತ್ರ ಇರಬೇಕಲ್ಲ. ನಾನು ನಿಂಗೆ ಇರಲಿ ಅಂತ ಪ್ಯಾಂಟ್ ಜಾಬಲ್ಲೇ ಬಿಟ್ಟಿದ್ನೋ ಏನೋ. ಸರಿಯಾಗಿದೆಯಾ? ಗೈಸ್, ಅದು ಇತ್ತೀಚೆಗೆ ಮರುವು ಲೇಜಿ ಏನೋ ಆಗ್ತಾವ ಲೈಫಲ್ಲಿ. ಏನು ಮಾಡೋದು, ರಜದಲ್ಲಿ ಬರೀ ಮನೇಲಿ ಹಿಂಗೆ ಕುತ್ಕೊಂಡ್ರೆ ಹಿಂಗೆ ಬೇಜಾರು. ಎಲ್ಲರೂ ದಿರ್ಗಾಕಂತೂ ನಮ್ಮ ಮನೇಲಂತೂ ಎಲ್ಲೂ ಕಳ್ಸಲ್ಲ. ಯಾಕೆ ಕಳ್ಸಲ್ಲ, ಹೋಗ್ಬಾರ. ಗೈಸ್, ಇನ್ನೇನು ನಾಳಿದ್ದು ಬೇರೆ ಗಣಪತಿ ಹಬ್ಬ. ಅದಕ್ಕೆ ನಮ್ಮ ಮನೆ ಮುಂದೆ ಫುಲ್ಲು ಸೀರಿಯಲ್ ಸೆಟ್ ಲೈಟಿಂಗ್ಸ್ ಹಾಕೋರೆ ನೋಡಿ. ಇಲ್ಲಿ 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 ಹಿಂಗೆ ಫುಲ್ಲು ಉದ್ದಕ್ಕೂ ಹಾಕೋರೆ ಅಲ್ಲಿ ಕೆಳಗಡೆವರೆಗೂ. ರಾತ್ರಿ ಹೊತ್ತು ನೋಡಕ್ಕೆ ಇನ್ನೂ ಸಖತ್ತಾಗಿ ಚೆನ್ನಾಗಿ ಕಾಣುತ್ತೆ. ಅಣ್ಣ, 2 ಟೀ ಅಣ್ಣ. 2 ಟೀ ಅಣ್ಣ. ನೋಡು ವ್ಯೂ ಹೆಂಗೈತೆ ನೋಡು. ನಿನ್ ಗರ್ಲ್ ಫ್ರೆಂಡ್ ಕರ್ಕೊಬರದ ಕರ್ಕೊಬ. ಚಿರಂತ ಬಂದ್ರೆ ಮಾಡ್ತೀವಿ ಅಂತ ಎದುರು ಹೋಗಿರ್ತಾನೆ. ಗೈಸ್, ಮನೇಲಿ ಬೋರ್ ಆಯ್ತಿತ್ತು. ಅದಕ್ಕೆ ಒಂದು ರೌಂಡ್ ಎಲ್ಲರೂ ಹೋಗಿ ಬರೋಣ ಅಂತ ಅನ್ಕೊಂಡೆ. ಅದಕ್ಕೆ ಅಲ್ಲಿ ಒಂದು ರೌಂಡ್ ಹೋಗಿ ಟೀ ಕುಡ್ಕ ಬರೋಣ ಅಂತ ಅನ್ನಿಸ್ತು. ಇದಕ್ಕೆ ಯಾವ ಬೈಪಾಸ್ ಅಂತ ಹೇಳೋದು ನಿಂಗೆ ಗೊತ್ತಾ? ಅದೇ ಹಾಸನ್ ಚಿಕ್ಕಮಂಗ್ಳೂರು. ಹಾಸನ್ ಬೇಲೂರು. ಹಾಸನ್ ಬೇಲೂರು ಬೈಪಾಸ್ ಹತ್ರ ಇದು ಆನ್ ದ ವೇ ಸಿಗುತ್ತಿಲ್ಲ, ಲೆಫ್ಟ್ ಸೈಡಲ್ಲಿ ನೋಡಿ ಹಿಂಗೆ. ಗೈಸ್, ಮೋಡ ಹೆವಿ ಆಗೈತೆ ಗುರು, ಫುಲ್ಲು ಮೋಡ ಆಗೈತೆ. ಆಲ್ರೆಡಿ ಇವಾಗ ಲೇಟಾಗಿ ಮಳೆ ಬೇರೆ ಉದುರುತ್ತೈತೆ. ಹೇಳೋಕ್ಕಲ್ಲ, ಜೋರಾಗಿ ಮಳೆ ಬಂದರೂ ಬರುತ್ತೆ. ನಾವು ನೆನೆದ್ರೂ ನೆನಿತೀವಿ. ಇವಾಗಲೇ ಹೋಗೋಣ. ಟೀ ಕುಡಿತಾ ಅಂದರೆ ಮಳೆ ಬರುತ್ತೆ ಅಂತ ಹೇಳಿ ಒಂದು 5 ನಿಮಿಷನೂ ಆಗಲಿಲ್ಲ ಗುರು. ತಗೊಳಪ್ಪ, ಅಷ್ಟೊತ್ತಿಗೆ ಶುರು ಆಯ್ತು. ಈಗ ಮಳೆ ಬರ್ತೈತಿ, ಈಗ ಜೋರಾಗೆ ಬರ್ತೈತಿ ಈಗ ಮಳೆ. ಅದು ಬೇರೆ ಬರ್ತಾ ಸ್ಕೂಟಿ ಬೇರೆ ತಗೊಂಡು ಬಂದೆ. 220ನೂ ಬರಲಿಲ್ಲ. 220 ಏನೋ ತಗೊಂಡು ಬಂದಿದ್ದಿದ್ರೆ ಅತ್ಲಾಗಿ ಒಂದು ಪಕ್ಷ ಹೋಗ್ಬೋದಿತ್ತು. ಗಾಯ್, ಸದ್ಯ ಬೇಗ ಮಳೆನೂ ನಿಂತು ಕ್ಲೋಸ್ ಎಲ್ಲ ಆದ್ಮೇಲಿದ್ದ. ಅವಳು ಏನು ಮತ್ತೆ ಕೇಳಲಿಲ್ಲ. ಅಯ್ಯೋ, ಲೈಟ್ ಆಫ್ ಆಯ್ತಲ್ಲೋ. ಅಲ್ಲೇ ಸೀರಿಯಲ್ ಸೆಟ್ಟಿಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಗೈಸ್, ಆ್ಯಕ್ಚುಲಿ ಇವಾಗ ಮನೆ ಹತ್ರಕ್ಕೆ ಸ್ವಲ್ಪ ಯಾರಮ್ಮ ನಮ್ಮ ಅಪ್ಪನ ಫ್ರೆಂಡ್ ಬಂದವ್ರೆ, ಒಂದು 3 ಜನ. ಅಂದರೆ ಅವ್ರ ಫ್ಯಾಮಿಲಿ ಬಂದವ್ರೆ. ಸೊ ಆ್ಯಕ್ಚುಲಿ ಇಲ್ಲಿ ನಂಗೆ ಅವರು ಪರಿಚಯ ಇಲ್ಲ. ಅದಕ್ಕೆ ನಾನು ಇಲ್ಲಿ ಅಡುಗೆ ಮನೇಲಿ ಇದ್ದೀನಿ. ಪರಿಚಯ ಇದ್ದಿದ್ರೆ ಹಾಲಲ್ಲೇ ಕುತ್ಕೊತಿದ್ದೆ. ನಮ್ಮಮ್ಮ ಇಲ್ಲಿ ಟೀ ರೆಡಿ ಮಾಡ್ತವ್ರೆ ಅವ್ರಿಗೆ. ಅಲ್ಲ, ಆದರೆ ನೀನು ಎಂಥವಳು ಅಂದರೆ, ಅಣ್ಣ ಮುಂಚೆ ಇರ್ಬೇಕಾದ್ರೆ ನೀನು ಅವನಿಗೆ ಬೈತಿದ್ದೆ. ಸುಮ್ಮನೆ ಯಾವ್ದ್ಯಾವುದೋ ವಿಷಯ ಎತ್ಕೊಂಡು ಬೈದು ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ. ಇವಾಗ ಅಣ್ಣ ಇಲ್ವಲ್ಲ, ನನಗೆ ಯಾವ್ದ್ಯಾವುದೋ ವಿಷಯ ತಗೊಂಡು ಸುಮ್ಮನೆ ಸಿಟ್ಟಾಗೋದು. ಸುಡ್ತು ಕಣಮ್ಮ. ಅಮ್ಮ, ಅವ್ರು ಬಂದವ್ರ ಪಾಪ. ಬಿಸಿಬೇಳೆ ಬಾತಾದ್ರೆ ಇದಕ್ಕೆ ಹಾಕ್ಕೊಡು. ಬಿಡಮ್ಮ ಬಿಡಮ್ಮ ಬಿಡಮ್ಮ. ಹೂ ಬೀಳುತ್ತೆ, ಸುಮ್ಮನಿರಮ್ಮ. ಏನು ಅನ್ಕೋತಾರೆ? ಹೋಗಿಲ್ಲ ಅಂದರೆ ಹಂಗಾರೆ ಇಲ್ಲಿಂದ ವಿಡಿಯೋ ಮಾಡ್ತೀಯಾ? ವಿಡಿಯೋ ಮಾಡ್ತೀಯಾ?
ಅಂಕಲ್ ಯಾವ್ದು ಬಂದ್ರೆ ತಾಲಿ ಇನ್ನೊಂದು ಗ್ಲಾಸ್ ಕೊಟ್ಬಿಡಿ. ತಾಲಿ ಗೈಸ್ ಇವಾಗ ನೋಡಿ ಈಗ ಮನೆ ಹೊರಗಡೆ ಬಂದಿದ್ದೀನ ಫುಲ್ ಕತ್ಲೆ ಬೇರೆ ಆಗೈತೆ. ಇವಾಗ ಸೀರಿಯಲ್ ಸೆಟ್ ಹಾಕೋರೆ ಉದ್ದಕ್ಕೂ. ಇವಾಗ ಸಖತ್ತಾಗಿ ಕಾಣ್ತೈತೆ. ಬೈ ಮತ್ತೆ ಆಫ್ ಆಯ್ತು. ಇದು ಯಾಕೆ ಹಿಂಗೆ ಆಗ್ತೈತೆ? ಈ ಸೀತಾಫಲ ಚೆನ್ನಾಗೈತಾ? ಅಲ್ಲಿ ತಗೋ, ನಾನು ತಿಂದಿದ್ದೀನಿ. ನನ್ನ ಹತ್ರಕ್ಕೆ ಬಂದು ನೀನು ತಗೋ ಅಂತ ಬಂದ್ರೆ ನೀನು ತಿನ್ನಪ್ಪ. ಇದೇನಮ್ಮ ಅದು ತಂದಾಗ ಅಳಗಿದೆ ಅಷ್ಟೇ, ಏನಾಗಿಲ್ಲ. ಕ್ಲೀನಾಗಿ ತೋರಿಸು. ಮತ್ತೆ ವಿಡಿಯೋ ಮಾಡಕ್ ಕೊಟ್ರೆ ಎಲ್ಲೆಲ್ಲ ತೋರಿಸ್ತೀಯಾ? ಈ ಸುಮಾರು ಸಲ ಹಿಂಗೆ ಮಾಡಿದ್ಯಾ? ನಿನಗೆ ಅಂತ ಅಲ್ಲಿ ಟ್ರೈಪಾಡ್ ತಂದ್ಕೊಟ್ಟಿಲ್ವಾ? ಅದು ಹಿಡ್ಕೊಂಡ್ ಕೂತ್ಕೋ. ನೀನ್ ಇಟ್ಕೊಂಡ್ರೆ ಏನಾಯ್ತದೆ? ಇಡ್ತೀನಿ ಈಗ, ಹಿಡ್ಕೋ. ನಾನು ಅಲ್ಲಿವರೆಗೂ ಹಿಡ್ಕೊಂಡ್ ಕೂತ್ಕೊಳ್ಳ. ಅದು ಹಿಡ್ಕೋ. ಟ್ರೈಪಾಡ್ ತಂದ್ಕೊಟ್ಟಿಲ್ವಾ ಅಲ್ಲಿ? ಹಿಡ್ಕೋ. ಹಿಡ್ಕೋ. ಕಣಮ್ಮ, ತೆಗ್ಯಮ್ಮ, ಚೆನ್ನಾಗಿ ಬರಲ್ಲ ವಿಡಿಯೋ. ಪಪ್ಪನ್ ತೋರ್ಸು. ಪಪ್ಪನಂದ್ರೆ ನನ್ನನ್ನು ತೋರಿಸುತ್ತೆ. ಒಳ್ಳೆ ಹೆಡ್ ತರ ಆಡುತ್ತೆ ಅಲ್ವಾ? ಮಸಾಲೆ ಪುರಿ ತಂದ್ರ? ಮಸಾಲೆ ಪುರಿ ಗಾಯ್ಸ್ ನಮ್ಮ ಅಪ್ಪ ನೋಡಿ ಇಲ್ಲಿ ಎರಡು ತಂದವ್ರೆ. ಪಾನಿಪುರಿನೂ ತಂದವ್ರೆ, ಮಸಾಲೆ ಪುರಿನೂ ತಂದವ್ರೆ. ಆ್ಯಕ್ಚುಲಿ ನನಗೆ ಈ ಪಾನಿಪುರಿ ಮಸಾಲೆ ಪುರಿ ಎರಡೂ ಇಷ್ಟ ಇಲ್ಲ ಗುರು. ಬೇಕಾದ್ರೆ ಈ ಚುರುಮುರಿ ಇಂಥ ತಿಂದ್ಬಿಡ್ತೀನಿ. ಅದೇನಪ್ಪ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಇಷ್ಟನೇ ಆಗಲ್ಲ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೀನಿ, ಬರೀ ನನಗೆ ಪಾನಿಪುರಿ ಒಂದು ಹಾಕ್ಕೊಡು ಅಂತ. ಬರೀ ಮಸಾಲೆ ಪುರಿ ತಂದಿದ್ದೀರಾ ಅಥವಾ ಪಾನಿಪುರಿನೂ? ಮಸಾಲೆ ಪುರಿ ಅಂತ ಹೇಳಿದ್ರೆ ಆಮೇಲೆ ಕೊನೆ ಒಂದು 4 ಪಾನಿಪುರಿ. ಹೌದಾ? ಪುರಿಗಳು ಹಾಕಿ ಅಂತ ಅಂದ್ರೆ ಬರೀ ಪುರಿಗಳು ಹಾಕಿ ಅಂತ ಹೇಳಿದ್ರ? ಅದೇ ಮಸಾಲೆ ಪಾನಿಪುರಿಗೂ ಹಾಗಂತ ಒಂದು ಸ್ವಲ್ಪ ಹಾಕಿ ಕಾಳಿ ಪಪ್ಪನ್ ಟೇಸ್ಟ್ ಮಾಡಿ. ಪಾಗು ಹಾಕಿಲ್ವಾ? ಪಾನಿ ಹಾಕಳ ನನ್ನ ಮಗನಲ್ಲೇ. ಹಂಗೆ ತಿನ್ನೋದಂತೆ ತಗೊಳ್ಳಿ. ಪಾನಿ ಹಾಕಳಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಸಾಗು ಇಲ್ಲ ಪಾನಿ. ನಂಗೆ ಹಿಂಗೆ ಇಷ್ಟ, ಪ್ಲೈನ್. ಗೈಸ್ ಆಕ್ಚುಲಿ ಇವಾಗ ಮೇಲ್ಗಡೆ ಮನೇಲೆ ಇದ್ದೆ. ನಮ್ಮಮ್ಮ ಹೋಗಿ ಬಟ್ಟೆ ಒಣೆ ಹಾಕು ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ಹೋಗಿ ಬಟ್ಟೆ ಎಲ್ಲ ಒಣೆ ಹಾಕ್ಬಿಟ್ಟು ಬಂದೆ. ಇವಾಗ ಕಮೆಂಟ್ಗಳಿಗೆ ಆನ್ಸರ್ ಕೊಡೋಣ ಅನ್ನಿಸ್ತು. ಸೊ ಅದಕ್ಕೆ ಕಮೆಂಟ್ಗಳಿಗೆ ಈಗ ಆನ್ಸರ್ ಕೊಡೋಣ. ಬನ್ನಿ ಶುರು ಮಾಡೋಣ. ಆಕ್ಚುಲಿ ಲಾಸ್ಟ್ ವ್ಲಾಗಿಗೆ ಕಮೆಂಟ್ಗಳು ಒಂದೊಂದು ಬಂದಿತ್ತು, ಕ್ವಶನ್ಸ್ ಬಂದಿತ್ತು. ಒಬ್ರು ಹಾಕೋರೆ ಮಹೇಶ್ ಪಾಟೀಲ್ ಅಂತ. ನಿಮ್ಮಪ್ಪ ಏನ್ ಕೆಲ್ಸ ಮಾಡ್ತಾರೆ ಬ್ರೋ? ಎಷ್ಟು ಟೈಮ್ ಕೇಳಿದೀನಿ, ನಾನ್ ಕಮೆಂಟ್ಗೆ ರಿಪ್ಲೈನೇ ಮಾಡ್ತಾ ಇಲ್ಲ. 7 ಟೈಮ್ಸ್ ಆಯ್ತು ಕೇಳೋಕೆ. ಎಲ್ಲಾ ವ್ಲಾಗ್ ಅಲ್ಲಿ ಕೇಳಿದೀನಿ ಗುರು. ನಿಂಗೂ ನಾನು ಕಮೆಂಟ್ಗೆ ರಿಪ್ಲೈ ಕೊಟ್ಟು ನಂಗೂ ಸಾಕಾಯ್ತು ಗುರುವೆ. ಜೊತೆಗೆ ನಾನು ಸುಮಾರು ವ್ಲಾಗಲ್ಲೂ ನಾನು ಹೇಳಿದ್ದೀನಿ ನಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ ಅಂತ. ಅಕಸ್ಮಾತ್ ಬೇರೆ ಏನಾದ್ರು ಕಮೆಂಟ್ ಅಂದ್ರೆ ಡೌಟ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ಇನ್ನೊಬ್ರು SSB ಅಂತ ಅವ್ರ ಅಕೌಂಟ್ ನೇಮು ಫಸ್ಟ್ ವಿಡಿಯೋ ಅಂತ ಹಾಕೋರೆ. ನಾನು ವ್ಲಾಗು ಎಂಡ್ ಮಾಡ್ಬೇಕಾದ್ರೂ ನಾನು ಹೇಳ್ತೀನಿ, ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಗೈಸ್. ಅದ್ರಲ್ಲಿ ಏನೋ ತೊಂದರೆ ಇಲ್ಲ, ನಂಗೇನೋ ಬೇಜಾರೇನೂ ಇಲ್ಲ. ಅದು ನಿಮ್ಮ ಒಪಿನಿಯನ್. ಇಷ್ಟ ಆದ್ರೆ ಲೈಕ್ ಮಾಡ್ತೀರಾ, ಇಲ್ಲ ಅಂದ್ರೆ ಮಾಡಲ್ಲ, ಡಿಸ್ಲೈಕ್ ಮಾಡಿ. ಕಮೆಂಟ್ ಮಾಡಿದ್ಕೆ ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು ನಂಗೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಂದ್ರೆ ಈ ವ್ಲಾಗ್ ಅಲ್ಲಿ ನಿಮ್ ಕಮೆಂಟ್ ತಿಳಿಸಿ. ಗಜು ಯೂಶ್ ಬಾಸ್ ಅಂತ ಒಬ್ರು ಅಕೌಂಟ್ ನೇಮು. ಬ್ರೋ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಮತ್ತೆ ಯಶ್ ಬಾಸ್ದು ಫಾರ್ಮ್ ಹೌಸ್ ತೋರಿಸಿ ಹಾಸನ್ದು ಬ್ರೋ ಪ್ಲೀಸ್ ಅಂತ ಹಾಕೋರೆ. ಆಕ್ಚುಲಿ ನಮ್ಮ ಮನೆ ಹೋಮ್ ಟೂರ್ ನಾನು ಆಲ್ರೆಡಿ ಮಾಡಿದೀನಿ ಗೈಸ್. ಅಕಸ್ಮಾತ್ ಯಾರ್ಯಾರು ಚೆಕ್ ಮಾಡಿಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ. ಅದ್ ಬೇರೆ ಈಗ ಜೊತೆಗೆ ಸುಮಾರು ಜನ ನಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಬೇರೆ ನೋಡ್ತಿದ್ದೀರಾ. ಅಕಸ್ಮಾತ್ ಹೋಮ್ ಟೂರ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಮತ್ತೊಂದ್ಸಲ ಬೇಕಿದ್ರೆ ಮಾಡೋಣ. ಆಮೇಲೆ ಯಶ್ ಬಾಸ್ದು ಫಾರ್ಮ್ ಹೌಸ್ ತೋರಿಸಿ. ಆಕ್ಚುಲಿ ನನಗೆ ಅವ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಗುರು ಎಲ್ಲಿದೆ ಅಂತ. ಬಟ್ ಅವರು ಇನ್ನೊಂದೇನೋ ಮನೆ ಮಾಡಿದಾರಲ್ಲ, ಬೇಕಾದ್ರೆ ಅದ್ ಗೊತ್ತು. ಬೇಕಾದ್ರೆ ಅದ್ ಬೇಕಾದ್ರೆ ಹೋಗಿ ಒಂದ್ಸಲ ಹೋಗಿ ತೋರಿಸ್ತೀನಿ. ಇಲ್ಲೇ ಹತ್ರನೇ ಇರೋದು ಹೇಳ್ಬೇಕು ಅಂದ್ರೆ. ಮತ್ತೆ ಇನ್ನೊಬ್ರು ಕಮೆಂಟ್ ಹಾಕೋರು ಅಭಿಷೇಕ್ ಶೆಟ್ಟಿ. ಬ್ರೋ ಎಷ್ಟು ಫಾರ್ಮ್ ಹೌಸ್ ತೋರ್ಸೋ. ಅದೇ ಹೇಳಿದ್ನಲ್ಲ ಎಕ್ಸಾಕ್ಟ್ ಲೊಕೇಶನ್ ನಂಗೆ ಗೊತ್ತಿಲ್ಲ ಬ್ರೋ. ಡ್ರೈ ಫ್ರೂಟ್ ಶೇಕ್ ರೆಸಿಪಿ ಚರಣ್ ಅವ್ರ ಕಮೆಂಟ್ ಹಾಕೋರೆ. ಡ್ರೈ ಫ್ರೂಟ್ಸ್ ರೆಸಿಪಿ ಏನಿಲ್ಲ ಗುರು, ಬಾದಾಮಿ, ಖರ್ಜೂರ, ಉತ್ತುತ್ತೆ, ಗೋಡಂಬಿ, ದ್ರಾಕ್ಷಿ ಇಲ್ಲ ಅನ್ಸುತ್ತೆ, ಖರ್ಜೂರ ಹೇಳ್ದೆ ಅಲ್ಲ, ಇಷ್ಟು ಐಟಮ್ಸು. ನೀವು ಮಲಗೋಕ್ಕಿಂತ ಮುಂಚೆ ಅಂದ್ರೆ ಇವತ್ತು ರಾತ್ರಿ ಅದನ್ನ ನೀರಲ್ಲಿ ನೆನೆಸಿ ಆಮೇಲೆ ನೆಕ್ಸ್ಟ್ ಡೇ ಅದನ್ನ ಶೇಕ್ ಮಾಡಿ, ಅಂದ್ರೆ
ಫುಲ್ಲು ಮಿಕ್ಸಿಗೆ ಹಾಕಿ ಮಿಕ್ಸರಲ್ಲಿ ಫುಲ್ಲು ಮಿಕ್ಸ್ ಮಾಡಿ ಒಂದು ಲೋಟ ಹಾಲು ಹಾಕಿ ಆಮೇಲೆ ಕುಡೀರಿ ಅಷ್ಟೇ, ಡ್ರೈ ಫ್ರೂಟ್ಸ್ ಶೇಕ್. ಕಾಲೇಜ್ ಇಲ್ಲ ಅಂದ್ರೂ ಕ್ಯಾಂಪಸ್ಗೆ ಹೋಗ್ಬೋದು ಬ್ರೋ. ಹೋಗ್ಬೋದು, ಏನು ತೊಂದರೆ ಇಲ್ಲ. ಒಟ್ನಲ್ಲಿ ID ಕಾರ್ಡ್ ಇರ್ಬೇಕಷ್ಟೇ ಕಾಲೇಜ್ದು. ಕಮೆಂಟ್ ಹಾಕೋರೆ, ದೋಸ್ತ ನಿನ್ನ ಫೇವ್ರೇಟ್ ಕನ್ನಡ ಆಕ್ಟರ್ ಯಾರು? ಕಮೆಂಟ್ ಮಾಡು. ಆಕ್ಚುಲಿ ನಂಗೆ ಈ ಪರ್ಟಿಕ್ಯುಲರ್ ಇವರೇ ಫೇವ್ರೇಟ್ ಅನ್ನೋರು ಯಾರು ಇಲ್ಲ, ಬಟ್ ನಾನು ಎಲ್ರು ಇಷ್ಟಪಟ್ಟು ಫಿಲಮ್ಗಳೆಲ್ಲ ನೋಡ್ತೀನಿ. ಬ್ರೋ ನೀವು ಹಾಕಿರೋ ತಮ್ನೈಲ್ ವಿಡಿಯೋಗೂ ಲಿಂಕ್ ಇಲ್ಲ ಕುಶಾಲ್ ಅನ್ನೋರು ಕಮೆಂಟ್ ಹಾಕೋರೆ. ನಾನು ಇದನ್ನ ಹೇಳೋಣ ಅಂತ ಇದ್ದೆ. ಏನಂದ್ರೆ ನಾನು ಮಾಡೋದೇ ಡೈಲಿ ವ್ಲಾಗ್ ಅಲ್ವಾ. ಲೈಕ್ ಈಗ ಡೈಲಿ ವ್ಲಾಗ್ ಮಾಡ್ತೀನಿ, ರಾತ್ರಿ ಕೂತು ಎಡಿಟು ಮಾಡ್ತೀನಿ. ಎಡಿಟ್ ಎಲ್ಲ ಮಾಡೋದು ಸುಲಭ, ಎಡಿಟ್ ಎಲ್ಲ ಮಾಡಿ ಅಪ್ಲೋಡು ಮಾಡ್ತೀನಲ್ಲ. ಈ ವಿಡಿಯೋಗೆ ಏನ್ ತಮ್ನೈಲ್ ಹಾಕ್ಲಿ, ಏನು ಟೈಟಲ್ ಕೊಡ್ಲಿ ಅನ್ನೋದೇ ಗೊತ್ತಾಗಲ್ಲ. ಇದು ಡೈಲಿ ವ್ಲಾಗ್ಸ್ ಅವ್ರಿಗೆ ಇದೇ ಪ್ರಾಬ್ಲಮ್. ಅಂದ್ರೆ ಒಂಥರ ಮೈಂಡ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಏನಪ್ಪ ಇಡೋಣ, ಅಕಸ್ಮಾತ್ ಈ ಟೈಟಲ್ ಇಟ್ರೆ ವ್ಲಾಗ್ ವ್ಯೂಸ್ ಆಗುತ್ತಾ, ಜನ ನೋಡ್ತಾರ, ಜನ ಇಷ್ಟಪಡ್ತಾರ ಅನ್ನಂಗೆಲ್ಲ ಅನ್ಸ್ಬಿಡುತ್ತೆ. ಅದಕ್ಕೆ ಒಂದೊಂದ್ ಟೈಮು ಕ್ಲಿಕ್ ಬೈಟ್ ಮಾಡ್ತೀನಿ, ಒಂದೊಂದ್ ಟೈಮು ಲಿಂಕ್ ಇರುತ್ತೆ. ಆಕ್ಚುಲಿ ಲಿಂಕ್ ಇರುತ್ತೆ, ಏನ್ ತೀರಾ ಸಂಬಂಧನೇ ಇಲ್ಲ ಅನ್ನಂಗೆ ಏನ್ ಇರಲ್ಲ, ಅವ್ರನ್ನ ಲಿಂಕ್ ಇರುತ್ತೆ. ಬಟ್ ಅಲ್ಲಿ ಏನಂದ್ರೆ ಡೈಲಿ ನೋಡಿ ಗೈಸ್. ಸೊ ಗೈಸ್, ಇಷ್ಟ ಆಗಿತ್ತು ಕಮೆಂಟ್ಗಳು.